ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮೋಘವರ್ಷ ಯೂಟ್ಯೂಬ್ ಕ್ಲಾಸಸ್. ನಾನು ನಿಮ್ಮ ರಾಜವರ್ಧನ್ ಸರ್, ಉಪಸಂಪಾದಕರು ಅಮೋಘವರ್ಷ ಮಾಸಪತ್ರಿಕೆ, ವಿಜಯನಗರ, ಬೆಂಗಳೂರು. ಸ್ನೇಹಿತರೆ, 5 ಮಾರ್ಚ್ 2022 ದೈನಂದಿನ ಪ್ರಚಲಿತ ಘಟನೆಗಳ ವಿಶೇಷ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಪ್ರತಿದಿನ ಮಾಡ್ತಕ್ಕಂಥ ನಮ್ಮ ಸಂಸ್ಥೆಯ ವಿಡಿಯೋಗಳನ್ನು ತಪ್ಪದೇ ಅಪ್ಡೇಟ್ ಆಗಿ. ಈ ದಿನದ ಮೊದಲ ಪ್ರಶ್ನೆ: ಇತ್ತೀಚೆಗೆ ಕರ್ನಾಟಕ ಬಜೆಟ್ ಅನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡನೆ ಮಾಡಿದ್ದು, ಈ ವರ್ಷದ ಅಂದ್ರೆ 2022-23 ಸಾಲಿನ ಬಜೆಟ್ ನ ಗಾತ್ರ ಎಷ್ಟು? ಸೊ 2,65,720 ಕೋಟಿ ರು, 2,50,820 ಕೋಟಿ ರು, 2,60,720 ಕೋಟಿ, ಸೊ 2,70,720 ಕೋಟಿ. ಆನ್ಸರ್ ಇಸ್ 2,65,720 ಕೋಟಿ. ಸೊ ಇತ್ತೀಚೆಗೆ ಮಾರ್ಚ್ 4ನೇ ತಾರೀಕು ಸ್ಟೇಟ್ ಬಜೆಟ್ ಅಥವಾ ನಮ್ಮ ಕರ್ನಾಟಕದ ರಾಜ್ಯ ಬಜೆಟ್ ಅನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಚೊಚ್ಚಲ ಬಜೆಟ್ ಅನ್ನು ಮಂಡನೆ ಮಾಡಿದ್ದು, ಮೊಟ್ಟ ಮೊದಲ ಬಾರಿಗೆ ತಮ್ಮ ಬಜೆಟ್ ಅನ್ನು ಮಂಡನೆ ಮಾಡಿದ್ದು. ಈ ಸಾಲಿನ 2022-23 ಸಾಲಿನ ಬಜೆಟ್ ನ ಗಾತ್ರ ನೋಡೋದಾದ್ರೆ 2,65,720 ಕೋಟಿ ರು ಆಗಿದೆ. ಇದು ಬಜೆಟ್ ನ ಗಾತ್ರ, ಈ ಒಂದು ಸಾಲಿನ ಬಜೆಟ್ ನ ಗಾತ್ರ ಆಗುತ್ತೆ. ಸೊ ಒಟ್ಟು ಸ್ವೀಕೃತಿ ನೋಡ್ತಾ ಹೋದ್ರೆ 2,61,977 ಕೋಟಿ ಆಗಿದೆ. ಒಟ್ಟು ಸ್ವೀಕೃತಿ ಇದು ಅಂದ್ರೆ ವಿವಿಧ ಮೂಲಗಳಿಂದ ಆದಾಯ ಸ್ವೀಕೃತಿ ಆಗಿರ್ತಕ್ಕಂಥದ್ದು ಅನ್ನು ನಾವು ಒಟ್ಟು ಸ್ವೀಕೃತಿ ಅಂತ ಕರಿತೀವಿ. ಸೊ ಒಟ್ಟು ವೆಚ್ಚ, ಸೊ ಎಕ್ಸ್ಪೆಂಡಿಚರ್ ಅನ್ನ ನೋಡ್ತಾ ಹೋದ್ರೆ ಈ ಸಾಲಿನ ಎಕ್ಸ್ಪೆಂಡಿಚರ್ ಎಷ್ಟಿದೆ ಬಜೆಟ್ ಇಂದ ಅಂದ್ರೆ 2,65,720 ಕೋಟಿ ರು ಆಗಿದೆ. ಇದ್ರ ಜೊತೆಗೆ ಇತ್ತೀಚೆಗೆ ಭಾರತದ ಕೇಂದ್ರ ಬಜೆಟ್ ಅನ್ನ ನಾವು ನೋಡ್ತಾ ಹೋದ್ರೆ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನ ಮಂಡನೆ ಮಾಡಿದ್ದಾರೆ. ಸೊ ಕೇಂದ್ರದ ಬಜೆಟ್ ಅನ್ನ ನಾವು ಬ್ರೀಫ್ ನೋಡ್ತಾ ಹೋದ್ರೆ ಒಟ್ಟು 39,44,909 ಕೋಟಿ ರು ಆಗುತ್ತೆ ಯೂನಿಯನ್ ಬಜೆಟ್ ನ ಗಾತ್ರ ಈ ಸಾಲಿಂದು. ಸೊ ಇದರ ಒಂದು ಒಟ್ಟು ಸ್ವೀಕೃತಿ ಎಷ್ಟಿದೆ ಅಂದ್ರೆ 22,83,173 ಕೋಟಿ ಆಗಿದೆ. ಸೊ ಕರ್ನಾಟಕದ ಬಜೆಟ್ ಬಗ್ಗೆ ನೋಡ್ತಾ ಹೋದ್ರೆ ನಾವು ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ರಾಮಕೃಷ್ಣ ಹೆಗಡೆ ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ದಾಖಲೆಯನ್ನು ಹೊಂದಿದ್ದಾರೆ. ಒಟ್ಟು 13 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಆರ್ಟಿಕಲ್ 202 ಸಂವಿಧಾನದ 202ನೇ ವಿಧಿ ರಾಜ್ಯ ಬಜೆಟ್ ಬಗ್ಗೆ ವ್ಯಾಖ್ಯಾನ ಹೇಳುತ್ತೆ. ಇದ್ರ ಜೊತೆಗೆ ಕಳೆದ ವರ್ಷದ ಬಜೆಟ್ ಅನ್ನು ನಾವು ನೋಡ್ತಾ ಹೋದ್ರೆ 2021-22 ಸಾಲಿಂದು 2,46,207 ಕೋಟಿ ಗಾತ್ರ ಆಗಿದೆ ಕಳೆದ ವರ್ಷದ್ದು. ಕ್ವೆಶ್ಚನ್ ನಂಬರ್ 2: ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಹೆಚ್ಚಿಸಲು ಮತ್ತು ಮೀನುಗಾರರ ಆದಾಯ ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಈ ಸಾಲಿನ ಬಜೆಟ್ನಲ್ಲಿ ಜಾರಿಗೆ ತಂದ ಹೊಸ ಯೋಜನೆ ಯಾವುದು? ಸೊ ಮತ್ಸ್ಯ ಕೃಷಿ, ಮತ್ಸ್ಯ ಸಿರಿ, ಮತ್ಸ್ಯ ಸಂಪದ, ಮತ್ಸ್ಯ ಭಾಗ್ಯ. ಆನ್ಸರ್ ಈಸ್ ಮತ್ಸ್ಯ ಸಿರಿ. ಸೊ ಈ ಸಾಲಿನ 2022-23 ಬಜೆಟ್ ನಲ್ಲಿ ಕರ್ನಾಟಕ ಸರ್ಕಾರ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಹೆಚ್ಚಿಸಲು ಮತ್ತು ಆದಾಯ ಹೆಚ್ಚಿಸಲು ಮತ್ಸ್ಯ ಸಿರಿ ಎಂಬ ವಿನೂತನ ಒಂದು ಯೋಜನೆ ಸ್ಕೀಮ್ ಅನ್ನು ಜಾರಿಗೆ ತಂದಿದೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯೊಂದಿಗೆ ಸಹಕಾರದೊಂದಿಗೆ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ. ಇದರ ಉದ್ದೇಶ ಏನು, ಏತಕ್ಕೋಸ್ಕರ ತಂದಿದ್ದಾರೆ ಈ ಒಂದು ಸ್ಕೀಮ್ ಅಂದ್ರೆ ವಿಶಿಷ್ಟ ತಳಿಯ ಮೀನು, ಚಿಪ್ಪು ಮೀನುಗಳ ಉತ್ಪಾದನೆ ಮೂಲಕ 100 ಆಳ ಸಮುದ್ರ ಮೀನುಗಾರಿಕಾ ದೋಣಿಗಳಿಗೆ ಅವಕಾಶ ಮಾಡತಕ್ಕಂಥ ಒಂದು ಯೋಜನೆ ಇದಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಸತಿ ರಹಿತ ಮೀನುಗಾರರಿಗೆ 5,000 ಮನೆಯನ್ನು ನೀಡತಕ್ಕಂಥ ಒಂದು ಯೋಜನೆ ಸಹ ಇದರಲ್ಲಿ ಒಳಗೊಂಡಿದೆ. ಇದ್ರ ಜೊತೆಗೆ ಮತ್ಸ್ಯ ಸಂಪದ ಯೋಜನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ನಾವು ನೋಡ್ತಾ ಹೋದ್ರೆ 2019-20 ಸಾಲಿನ ಬಜೆಟ್ ನಲ್ಲಿ ಘೋಷಣೆ ಆಗುತ್ತೆ. 2019 ಜುಲೈ 2ನೇ ತಾರೀಕು ಇದು ಜಾರಿಗೆ ಬರುತ್ತೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಜಾರಿಗೆ ಬರುತ್ತೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವಾಲಯದ ಅಂಡರಲ್ಲಿ ಅದು ಅಧೀನದಲ್ಲಿ ಕೆಲಸ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಫಿಶರಿಂಗ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ಇದಕ್ಕೆ ಒಟ್ಟು ಮತ್ಸ್ಯ ಸಂಪದ ಯೋಜನೆಗೆ 804 ಕೋಟಿ ರು ಮೀಸಲಿಡಲಾಗಿದೆ. ಉದ್ದೇಶ ಏನು ಅಂದ್ರೆ ಈ ಒಂದು ಯೋಜನೆಯನ್ನು ಜಾರಿಗೆ ತರತಕ್ಕಂಥ ಉದ್ದೇಶ ಏನು ಅಂದ್ರೆ ನೀಲಿ ಕ್ರಾಂತಿ, ಸೊ ಬ್ಲೂ ರೆವಲ್ಯೂಷನ್ ಅಂತ ಏನ್ ಕರಿತೀವಿ. ಬ್ಲೂ ರೆವಲ್ಯೂಷನ್ ಅಂದ್ರೆ ಸಮುದ್ರದ ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸತಕ್ಕಂಥದ್ದು ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಅಂತ ಕರಿತೀವಿ. ಬ್ಲೂ ರೆವಲ್ಯೂಷನ್ ನ ಇನ್ನು ಡೆವಲಪ್ ಮಾಡ್ಲಿಕ್ಕೋಸ್ಕರ ಮತ್ತೆ ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೋಸ್ಕರ ಅಥವಾ ದುಪ್ಪಟ್ಟು ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೆಗೊಳಿಸಲಾಗಿದೆ. ಕ್ವೆಶ್ಚನ್ ನಂಬರ್ 3: ಇತ್ತೀಚೆಗೆ ಕರ್ನಾಟಕ ಬಜೆಟ್ ನಲ್ಲಿ ಘೋಷಣೆಯಂತೆ ಕರ್ನಾಟಕದ ಯಾವ ಸ್ಥಳದಲ್ಲಿ ರಾಜ್ಯದ ಮೊದಲ ಜಲಸಾರಿಗೆ ಮತ್ತು ಮೀನುಗಾರಿಕೆ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಉಡುಪಿ, ಹೊನ್ನಾವರ, ಕಾರವಾರ, ಮಂಗಳೂರು.
ಫ್ರೆಂಡ್ಸ್ ಆನ್ಸರ್ ಈಸ್ ಕಾರವಾರ. ಸೊ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸ್ಥಳ ಕಾರವಾರ ಬಂದರು. ಈ ಒಂದು ಸ್ಥಳದಲ್ಲಿ ಕಾರವಾರದಲ್ಲಿ ರಾಜ್ಯದ ಮೊಟ್ಟ ಮೊದಲ ಜಲಸಾರಿಗೆ ಮತ್ತು ಮೀನುಗಾರಿಕೆ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಲು ಈ ಒಂದು ಬಜೆಟ್ ಅಲ್ಲಿ ನಿರ್ಧಾರ ಮಾಡಲಾಗಿದೆ. ಸೊ ಈ ಒಂದು ಯೋಜನೆಯನ್ನ ಅಥವಾ ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸಾಗರಮಾಲಾ ಯೋಜನೆಯಡಿಯಲ್ಲಿ 1880 ಕೋಟಿ ರು ವೆಚ್ಚದಲ್ಲಿ ಅಂದಾಜು ಮಾಡಿ ಈ ಒಂದು ಯೋಜನೆ ಜಾರಿ ತರಲಾಗ್ತಾ ಇದೆ. ಕೇಣಿ ಬೇತಕೇರಿಯಲ್ಲಿ, ಸೊ ಕೇಣಿ ಬೇತಕೇರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಗ್ರೀನ್ ಫೀಲ್ಡ್ ಬಂದರನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಸಹ ಈ ಒಂದು ಯೋಜನೆಯಲ್ಲಿ ಒಳಗೊಂಡಿದೆ. ಸೊ ಕರಾವಳಿ ಭಾಗದ ಜಲಮೂಲಗಳನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ತಪ್ಪಿಸಲು, ಸೊ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ನೆರವಿನೊಂದಿಗೆ 5 ವರ್ಷಗಳಲ್ಲಿ ಬ್ಲೂ ಪ್ಲಾಸ್ಟಿಕ್ ನಿರ್ವಹಣೆ ಯೋಜನೆಯನ್ನು ಈ ಒಂದು ಯೋಜನೆ ಮೂಲಕ ಜಾರಿಗೆಗೊಳಿಸಲಾಗಿದೆ. ಅಂದ್ರೆ ಕರಾವಳಿ ಭಾಗದಲ್ಲಿ ಪ್ಲಾಸ್ಟಿಕ್ ಅನ್ನು ಮುಕ್ತಗೊಳಿಸಲಿಕ್ಕೋಸ್ಕರ, ಅಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರ ಬ್ಲೂ ಪ್ಲಾಸ್ಟಿಕ್ ನಿರ್ವಹಣಾ ಯೋಜನೆ ಅಂತಕ್ಕಂಥ ಒಂದು ಸ್ಕೀಮು ಇದ್ರ ಜೊತೆ ಒಳಗೊಂಡಿದೆ. ಸೊ ಸಾಗರಮಾಲಾ ಯೋಜನೆಯನ್ನು ನಾವು ನೋಡ್ತಾ ಹೋದ್ರೆ, ಸಾಗರಮಾಲಾ ಯೋಜನೆ ಅಂದ್ರೆ ಏನು ಅಂದ್ರೆ, ಸೊ ಅದಕ್ಕಿಂತ ಮುಂಚೆ 2015 ಜುಲೈ 31ನೇ ತಾರೀಕು ಪ್ರಾರಂಭ ಆಗುತ್ತೆ ಸಾಗರಮಾಲಾ ಯೋಜನೆ. ಸೊ ಬಂದರುಗಳಿಗೆ ಅತ್ಯಾಧುನಿಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಪ್ರಪಂಚದ ಇತರೆ ಬಂದರುಗಳೊಂದಿಗೆ ಸಂಪರ್ಕಿಸತಕ್ಕಂಥ ಒಂದು ಅಂದ್ರೆ ಬಂದರುಗಳನ್ನ ಕನೆಕ್ಟ್ ಮಾಡೋದು, ನಮ್ಮ ದೇಶದ ಬಂದರುಗಳು ಮತ್ತು ಬೇರೆ ದೇಶದ ಬಂದರುಗಳ ಜೊತೆಗೆ ಸಂಪರ್ಕಿಸತಕ್ಕಂಥ ಒಂದು ಯೋಜನೆಯನ್ನು ಸಾಗರಮಾಲಾ ಅಂತ ಕರಿತೀವಿ. 2015 ಜುಲೈ 31ರಂದು ಪ್ರಾರಂಭ ಆಗುತ್ತೆ. ಒಟ್ಟು 6 ಬಂದರುಗಳಿಗೆ, ಅಂದ್ರೆ ಭಾರತದ ಒಟ್ಟು 6 ಬಂದರುಗಳನ್ನು ಈ ಒಂದು ಯೋಜನೆಗೆ ಒಳಪಡಿಸಲಾಗಿದೆ. ಆ 6 ಬಂದರುಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದ ಏಕೈಕ ಬಂದರು ಒಂದು ಈ ಒಂದು ಸಾಗರಮಾಲಾ ಯೋಜನೆಯಲ್ಲಿ ಒಳಗೊಳ್ಳುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಏಕೈಕ ಬಂದರು ಸಾಗರಮಾಲೆಯಲ್ಲಿ ಒಳಗೊಂಡಿರೋದಂದ್ರೆ ಬೇಲಿಕೇರಿ ಬಂದರು, ಇದು ಉತ್ತರ ಕನ್ನಡದಲ್ಲಿದೆ. ಇದ್ರ ಜೊತೆಗೆ ಭಾರತ್ ಮಾಲಾ, ಸೊ ಸಾಗರ ಮಾಲಾ ಅಂತ ಹೇಳ್ತಕ್ಕಂಥದ್ದು ಬಂದರುಗಳನ್ನು ಕನೆಕ್ಟ್ ಮಾಡೋದು. ಸೊ ಭಾರತ್ ಮಾಲಾ ಅಂತಕ್ಕಂಥ ಒಂದು ಯೋಜನೆಯನ್ನು 2015ರಲ್ಲಿ ಜುಲೈ 31ನೇ ತಾರೀಕು ಪ್ರಾರಂಭ ಮಾಡ್ತಾರೆ. ಸೊ ನ್ಯಾಷನಲ್ ಹೈವೇಸ್ ಅನ್ನ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಭಾರತ್ ಮಾಲಾ ಅಂತ ಕರಿತೀವಿ. ಸೊ ಪಶ್ಚಿಮದ ಮಹಾರಾಷ್ಟ್ರದಿಂದ ಪೂರ್ವದ ಮಿಜೋರಾಂವರೆಗೂ, ಸೊ ಪಶ್ಚಿಮದ ಫ್ರಮ್ ವೆಸ್ಟ್ ಮಹಾರಾಷ್ಟ್ರ ಟು ಈಸ್ಟ್ ಮಿಜೋರಾಂ, ಸೊ ಪಶ್ಚಿಮದ ಮಹಾರಾಷ್ಟ್ರದಿಂದ ಹಿಡಿದು ಜಮ್ಮು ಕಾಶ್ಮೀರ, ಸೊ ಈ ತರ ಮಿಜೋರಾಂ ವರೆಗೂ ಬರ್ತಕ್ಕಂಥ ಎಲ್ಲ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡಿಸ್ತಕ್ಕಂಥ ಒಂದು ಯೋಜನೆಯನ್ನು ಭಾರತ್ ಮಾಲಾ ಅಂತ ಕರಿತೀವಿ. ಇದ್ರ ಜೊತೆಗೆ ಕಳೆದ ಈ ಸಾಲಿನ ಬಜೆಟ್ ನಲ್ಲಿ ಹೊಸ ಒಂದು ಯೋಜನೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅದೇನಪ್ಪಾ ಅಂದ್ರೆ, ಸೊ ಪರ್ವತ ಮಾಲಾ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಅಥವಾ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಪರ್ವತ ಮಾಲಾ ಅಂದ್ರೆ ಏನು ಅಂದ್ರೆ, ಸೊ ಈಶಾನ್ಯ ರಾಜ್ಯಗಳು, ಸ್ಪೆಷಲಿ ಈಶಾನ್ಯ ಅಂದ್ರೆ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶಗಳು ಅಥವಾ ಸ್ಪೆಷಲಿ ಈಶಾನ್ಯ ರಾಜ್ಯಗಳನ್ನ 7 ಸಿಸ್ಟರ್ಸ್ ಸ್ಟೇಟ್ಸ್ ಅಂತ ಕರೀತೀವಲ್ಲ, 7 ರಾಜ್ಯ ಈಶಾನ್ಯ ರಾಜ್ಯಗಳಲ್ಲಿರ್ತಕ್ಕಂಥ ಪರ್ವತಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಅಥವಾ ಏನು ರೋಫ್ ಅಂತ ಕರೀತೀವಲ್ಲ, ಈ ಪರ್ವತಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಪರ್ವತ ಮಾಲಾ ಈ ಒಂದು ಬಜೆಟ್ ಅಲ್ಲಿ ಹೊಸದಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಪರ್ವತ ಮಾಲಾ ಆಗ್ತಾ ಹೋಗುತ್ತೆ. ಕ್ವಶನ್ ನಂಬರ್ 4, ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳ ನಡುವಿನ 19ನೇ ಆವೃತ್ತಿಯ ಮಿಲಿಟರಿ ಸಹಕಾರ ಗುಂಪಿನ ಅಥವಾ MCG, ಸೊ ಮಿಲಿಟರಿ ಕೋಆಪರೇಷನ್ ಗ್ರೂಪ್ ನ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ದೆಹಲಿ, ಮುಂಬೈ, ಬೆಂಗಳೂರು, ಆಗ್ರಾ. ಫ್ರೆಂಡ್ಸ್ ಆನ್ಸರ್ ಈಸ್ ಆಗ್ರಾ. ಸೊ ಇತ್ತೀಚೆಗೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಭಾರತ ಅಮೆರಿಕ ನಡುವಿನ 19ನೇ ಆವೃತ್ತಿಯ, ಸೊ 19th ಎಡಿಷನ್ ಮಿಲಿಟರಿ ಕೋಆಪರೇಷನ್ ಗ್ರೂಪ್ ಅಥವಾ 19ನೇ ಆವೃತ್ತಿಯ ಮಿಲಿಟರಿ ಸಹಕಾರ ಗುಂಪಿನ ಸಭೆ ಇತ್ತೀಚೆಗೆ ನಡೆದಿದೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಅದು ವಿಶ್ವವಾಗ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ನಡೆದಂತ ಒಂದು ಸಭೆ ಆಗಿದ್ದು, ಈ ಸಭೆಯಲ್ಲಿ ಮುಖ್ಯವಾಗಿ ರಷ್ಯಾ ಉಕ್ರೇನ್ ಅಂದ್ರೆ ಈಗ ಪ್ರಚಲಿತವಾಗಿ ಏನ್ ನಡೀತಾ ಇದೆಯಲ್ಲ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಏನು ಯುದ್ಧಗಳು ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರ ಮತ್ತೆ ಭಾರತ ಮತ್ತು ಅಮೆರಿಕದ ಒಂದು ಮಿಲಿಟರಿ ಸಮರಾಭ್ಯಾಸ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಈ ಒಂದು ಸಭೆ ಇತ್ತೀಚೆಗೆ ಆಯೋಜನೆ ಆಗಿತ್ತು ಆಗ್ರಾದಲ್ಲಿ. ಅದು ಇಶ್ಯೂ ಆಗಿದೆ. ಸೊ ಎಲ್ಲಿ ನಡೆದಿದ್ದು ಅಂದ್ರೆ ಆಗ್ರಾದಲ್ಲಿ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ಲೇಸ್. ಇದ್ರ ಜೊತೆಗೆ ಭಾರತ ಮತ್ತು ಅಮೆರಿಕ ದೇಶದ ನಡುವೆ ನಡೆದಿರ್ತಕ್ಕಂಥ ಸಮರಾಭ್ಯಾಸಗಳನ್ನು ನಾವು ಬ್ರೀಫ್ ಆಗಿ ನೋಡ್ತಾ ಹೋದ್ರೆ, ಸೊ ಮಿಲಿಟರಿ ಎಕ್ಸರ್ಸೈಸಸ್ ಯಾವ್ದಿದೆ ಅಂದ್ರೆ ಇತ್ತೀಚೆಗೆ, ಸೊ ಮಿಲಿಟರಿ 3 ಪಾರ್ಟ್ ಅಲ್ಲಿ ನೋಡ್ತೀವಿ ನಾವು. ಮಿಲಿಟರಿ ಎಕ್ಸರ್ಸೈಸ್, ನೌಕೆ ಅಥವಾ ನೇವಿ ಎಕ್ಸರ್ಸೈಸ್, ಅಥವಾ ಇದ್ರ ಜೊತೆಗೆ ವಾಯುಸೇನಾ ಸಮರಾಭ್ಯಾಸ ಅಥವಾ ಏರ್ ಫೋರ್ಸ್ ಎಕ್ಸರ್ಸೈಸ್ ಅಂತ ಹೇಳಿ 3 ಕ್ಯಾಟಗರಿಯಲ್ಲಿ ಮಾಡ್ತಾ ಹೋಗುತ್ತೆ. ಭಾರತ ಮತ್ತು ಅಮೆರಿಕ ನಡುವೆ ಮಿಲಿಟರಿಯಾಗಿ 3 ಸಮರಾಭ್ಯಾಸಗಳು ನಡೆದಿವೆ. ಒಂದು ಯುದ್ಧಾಭ್ಯಾಸ, ವಜ್ರ ಪ್ರಹಾರ್ ಮತ್ತೆ ಟೈಗರ್ ಟ್ರಂಪ್ ಅಂತ ಈ 3 ಮಿಲಿಟರಿ ಸಮರಾಭ್ಯಾಸಗಳು. ನೌಕಾ ಅಥವಾ ನೇವಿ ಎಕ್ಸರ್ಸೈಸ್ ಯಾವುದು ಅಂದ್ರೆ ಪಾಸ್-ಎಕ್ಸ್, ಇದು ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತೆ. ಇನ್ನೊಂದು ಮಲಬಾರ್ ಅಂತ ಆಗುತ್ತೆ, ನೇವಿ ಎಕ್ಸರ್ಸೈಸ್ ಮಲಬಾರ್. ಇದು ಮಲ್ಟಿ ನ್ಯಾಷನಲ್ ಅಂದ್ರೆ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ 4 ದೇಶಗಳು ಸೇರಿಕೊಂಡು ಮಲ್ಟಿ ನ್ಯಾಷನಲ್ ಎಕ್ಸರ್ಸೈಸ್ ನೇವಿ ಎಕ್ಸರ್ಸೈಸ್ ಮಲಬಾರ್ ಆಗ್ತಾ ಹೋಗುತ್ತೆ. ಸೊ ವಾಯುಸೇನಾ, ಸೊ ಭಾರತ ಮತ್ತು ಅಮೆರಿಕದ ನಡುವೆ ವಾಯುಸೇನಾ ಅಥವಾ ಏರ್ ಫೋರ್ಸ್ ಎಕ್ಸರ್ಸೈಸ್ ಯಾವ್ದಿದೆ ಅಂದ್ರೆ
ಕೋಪ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಈ ಮೂರು ಇಂಪಾರ್ಟೆಂಟ್ ಆಗುತ್ತೆ, ಮಿಲಿಟರಿ, ನೇವಿ ಮತ್ತೆ ಏರ್ ಫೋರ್ಸ್ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಈ ಸಭೆಯಲ್ಲಿ ಭಾರತದ ಏರ್ ಮಾರ್ಷಲ್ BR ಕೃಷ್ಣ ಮತ್ತು ಅಮೆರಿಕದ ಲೆಫ್ಟಿನೆಂಟ್ ಜನರಲ್ ಸ್ಟೀಫನ್ ಡಿ ಸ್ಲೇಕ್ ಅವರು ಭಾಗವಹಿಸಿದ್ದಾರೆ. ಸೊ ಹಾಗಾದ್ರೆ ಇವತ್ತಿನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರಸ್ತುತ ಭಾರತದ ಏರ್ ಚೀಫ್ ಮಾರ್ಷಲ್ ಯಾರಾಗಿದ್ದಾರೆ? ಸೊ ಭಾರತದ ಏರ್ ಮಾರ್ಷಲ್ BR ಕೃಷ್ಣ ಅವರು ಭಾಗವಹಿಸಿದ್ರು ಈ ಒಂದು ಸಭೆಯಲ್ಲಿ. ಹಾಗಾದ್ರೆ ಪ್ರಸ್ತುತ ಭಾರತದ ಏರ್ ಚೀಫ್ ಮಾರ್ಷಲ್ ಯಾರಾಗಿದ್ದಾರೆ ಅಥವಾ ವಾಯುಪಡೆಯ ಪ್ರಸ್ತುತ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ತಪ್ಪದೆ ಈ ಒಂದು ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಕ್ವೆಶ್ಚನ್ ನಂಬರ್ 5, ಭಾರತ ಇತ್ತೀಚೆಗೆ ರಷ್ಯಾ ಉಕ್ರೇನ್ ಯುದ್ಧ ಕಾರಣದಿಂದ ಇಂಗ್ಲೆಂಡಿನಲ್ಲಿ ನಡೆಯಲಿರುವ ಯಾವ ಯುದ್ಧಾಭ್ಯಾಸದಲ್ಲಿ ಭಾಗವಹಿಸದಿರಲು ನಿರ್ಧರಿಸಿದೆ? ಕೋಬ್ರಾ ವಾರಿಯರ್, ಅಜಯ ವಾರಿಯರ್, ಕೊಂಕಣ ಶಕ್ತಿ, ಇಂದ್ರಧನುಷ್. ಆನ್ಸರ್ ಈಸ್ ಕೋಬ್ರಾ ವಾರಿಯರ್. ಸೊ ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದ ಭಾರತವು ಇಂಗ್ಲೆಂಡಿನಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ಮಾರ್ಚ್ 6ರಿಂದ 27, 2027ರಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ಕೋಬ್ರಾ ವಾರಿಯರ್ ಎಂಬತಕ್ಕಂಥ ಒಂದು ಯುದ್ಧಾಭ್ಯಾಸದಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಿರ್ಧರಿಸಿದೆ. ಸೊ ಕಾರಣ ಏನಂದ್ರೆ ರಷ್ಯಾ ಉಕ್ರೇನ್ ಯುದ್ಧದ ಒಂದು ಕಾರಣದಿಂದ ಭಾರತ ಈ ಯುದ್ಧಾಭ್ಯಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾಗವಹಿಸಲು ತೀರ್ಮಾನ ಮಾಡಿತ್ತು. ಆದ್ರೆ ಮೊದಲ ಬಾರಿಗೆ ಈ ಒಂದು ಯುದ್ಧದ ಕಾರಣದಿಂದ ಭಾಗವಹಿಸ್ತಾ ಇಲ್ಲ. ಸೊ ತೇಜಸ್ ಯುದ್ಧ ವಿಮಾನವನ್ನು ಕಳಿಸಲು ಸಿದ್ಧತೆ ಆಗಿತ್ತು. ಸೊ ಭಾರತದ ಅತಿ ಹಗುರ ಯುದ್ಧ ವಿಮಾನ ತೇಜಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಯುದ್ಧ ವಿಮಾನವನ್ನು ಕಳಿಸಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ಆದ್ರೆ ಅದನ್ನು ವಾಪಸ್ ತಗೊಂಡಿದೆ. ಇದ್ರ ಜೊತೆಗೆ UK, ಸ್ವೀಡನ್, ಸೌದಿ ಅರೇಬಿಯಾ, ಬಲ್ಗೇರಿಯಾ ದೇಶಗಳು ಭಾಗವಹಿಸುತ್ತವೆ ಈ ಒಂದು ಯುದ್ಧಾಭ್ಯಾಸದಲ್ಲಿ. ಸೊ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂತಹ ಸಮರಾಭ್ಯಾಸಗಳನ್ನು ನೋಡ್ತಾ ಹೋದ್ರೆ ಮಿಲಿಟರಿ ಅಜಯ ವಾರಿಯರ್ ಇತ್ತೀಚೆಗೆ ಉತ್ತರಾಖಂಡದ ಜೌಬಾಟಿಯಾದಲ್ಲಿ ನಡೆದಿದೆ. ಸೊ ನೌಕೆ ನೇವಿ ಕೊಂಕಣ್ ಅಂತ ಹೇಳ್ಬಿಟ್ಟು. ಸೊ ಅರೇಬಿಯಾ ಕೊಂಕಣ್ ಶಕ್ತಿ ನೇವಿ ಎಕ್ಸರ್ಸೈಸ್ ಇಂಡಿಯಾ ಅಂಡ್ ಇಂಗ್ಲೆಂಡ್ ನಡುವೆ ನಡೆಯುತ್ತೆ. ಅರೇಬಿಯನ್ ಸಮುದ್ರದಲ್ಲಿ ನಡೆಯಿತು ಇತ್ತೀಚೆಗೆ. ಸೊ ವಾಯುಪಡೆಯ ಒಂದು ಸಮರಾಭ್ಯಾಸ ಇಂದ್ರಧನುಷ್ ಇಂಡಾನ್ ವಾಯುನೆಲೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆಯಿತು. ಕ್ವೆಶ್ಚನ್ ನಂಬರ್ 6, ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ನ ಅಂಗಸಂಸ್ಥೆ MIGA ದ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಜುನೇದ್ ಕಮಾಲ್ ಅಹಮದ್ ರವರು ನೇಮಕಗೊಂಡಿದ್ದಾರೆ. ಇವರು ಯಾವ ದೇಶದವರು? ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ್, ಅಮೆರಿಕ. ಆನ್ಸರ್ ಈಸ್ ಬಾಂಗ್ಲಾದೇಶ. ಸೊ MIGA ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂತ ಹೇಳಿ ಕರಿತೀವಿ ಇದನ್ನ. ಸೊ ಇದು ವಿಶ್ವ ಬ್ಯಾಂಕ್ ನ ಒಂದು ಅಂಗಸಂಸ್ಥೆ. ಸೊ ವಿಶ್ವಸಂಸ್ಥೆ ಅಂಗಸಂಸ್ಥೆ ಆಗಿರ್ತಕ್ಕಂಥ ವಿಶ್ವ ಬ್ಯಾಂಕ್ ನ ಅಂಗಸಂಸ್ಥೆ 5 ಅಂಗಸಂಸ್ಥೆಗಳಿವೆ. ಅದರಲ್ಲಿ MIGA ಅಂತಕ್ಕಂಥ ಒಂದು ಅಂಗಸಂಸ್ಥೆ. ಈ MIGAದ ಒಬ್ಬ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಇವರು ಆಯ್ಕೆಯಾಗಿದ್ದಾರೆ, ಹಂಗಾಗಿ ಸುದ್ದಿಯಲ್ಲಿದ್ದಾರೆ. ಸೊ MIGA ಬಗ್ಗೆ ನೋಡ್ತಾ ಹೋದ್ರೆ 1988 ಅಲ್ಲಿ ಸ್ಥಾಪನೆ ಆಗುತ್ತೆ. ವಾಷಿಂಗ್ಟನ್ DC ಅಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಸೊ ವಿಶ್ವ ಬ್ಯಾಂಕ್ ಅನ್ನು ನಾವು ಬ್ರೀಫ್ ಆಗಿ ನೋಡ್ತಾ ಹೋದ್ರೆ 1944 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ವಾಷಿಂಗ್ಟನ್ DC ಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಡೇವಿಡ್ ಮಾಲ್ಪಾಸ್ ಅಂತಕ್ಕಂಥವ್ರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ವರ್ಲ್ಡ್ ಬ್ಯಾಂಕ್ಗೆ, ಅಮೆರಿಕದವರು. ಅತಿ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಂಶುಲಾ ಕಾಂತ್ CEO ಆಗಿ ವರ್ಕ್ ಮಾಡ್ತಿದ್ದಾರೆ. ಇವರು ಇಂಡಿಯಾದವರು, ವೆರಿ ಇಂಪಾರ್ಟೆಂಟ್. ಇಂಡಿಯಾದ ಒಬ್ಬ ಮಹಿಳೆ, ಅಂದ್ರೆ ವಿಶ್ವ ಬ್ಯಾಂಕ್ ನ ಮೊದಲ CEO ಮಹಿಳಾ CEO. ಸೊ ಫಸ್ಟ್ ವುಮೆನ್ CEO ಅಂತಾನೆ ಕರೀತಾ ಹೋಗ್ತೀವಿ, ಸ್ಪೆಷಲಿ ನಮ್ಮ ಇಂಡಿಯಾದವರು, ಹಂಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂಶುಲಾ ಕಾಂತ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಜೊತೆಗೆ ಅಂಗಸಂಸ್ಥೆಗಳು ಅಂತ ಹೇಳಿದೀನಿ, 5 ಅಂಗಸಂಸ್ಥೆಗಳಿದಾವೆ ವಿಶ್ವ ಬ್ಯಾಂಕ್ MIGA. ಸೊ ಆಲ್ರೆಡಿ ಮಾತಾಡಿದೀನಿ. ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಸೊ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ, IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ, IFC ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ICSID ಸೊ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಅಂತ ಹೇಳ್ಬಿಟ್ಟು. ಸೊ ಈ ತರ 5 ಅಂಗಸಂಸ್ಥೆಗಳು ವಿಶ್ವ ಬ್ಯಾಂಕ್ ಒಳಗೊಂಡಿದೆ. ಬಡತನ ಮುಕ್ತ ಜಗತ್ತನ್ನು ನಿರ್ಮಾಣ ಮಾಡುವುದು ಇದರ ಒಂದು ಧ್ಯೇಯವಾಕ್ಯವಾಗಿದೆ. ಕ್ವೆಶ್ಚನ್ ನಂಬರ್ 7, ಇತ್ತೀಚೆಗೆ ಬಿಡುಗಡೆಗೊಂಡ ATP ಟೆನಿಸ್ ರ್ಯಾಂಕಿಂಗ್. ಸೊ ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷನಲ್ಸ್ ಅಂತ ಕರೀತಲ್ಲ, ಈ ಒಂದು ಟೆನಿಸ್ ರ್ಯಾಂಕಿಂಗ್ ಅಥವಾ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನ ಪಡೆದ ಪುರುಷ ಆಟಗಾರ ಮೆನ್ ಪ್ಲೇಯರ್ ಯಾರು? ಡೇವಿಡ್ ಮಡ್ವಡೇವ್, ನೊವಾಕ್ ಜಾಕೋವಿಕ್, ಅಲೆಕ್ಸಾಂಡರ್ ಝೊರೆವ್, ಸೊ ರಫೇಲ್ ನಡಾಲ್. ಸೊ ಆನ್ಸರ್ ಈಸ್ ಡೇವಿಡ್ ಮಡ್ವಡೇವ್. ಸೊ ರಷ್ಯಾ ದೇಶದ ಡೇವಿಡ್ ಮಡ್ವಡೇವ್ ರವರು ಇತ್ತೀಚೆಗೆ ATP ಅಥವಾ ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷನಲ್ಸ್ ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಈ ಟೆನಿಸ್ ರ್ಯಾಂಕಿಂಗ್ ಅಲ್ಲಿ 2022ರ ರ್ಯಾಂಕಿಂಗ್ ನಲ್ಲಿ ವರ್ಲ್ಡ್ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ವಿಶ್ವದ ನಂಬರ್ 1 ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಇದ್ರ ಜೊತೆಗೆ ನೊವಾಕ್ ಜಾಕೋವಿಕ್ ಇವರು ರಷ್ಯಾ ದೇಶದವರು, ಅಂದ್ರೆ ಮಡ್ವಡೇವ್ ರಷ್ಯಾ ದೇಶದವರು. ನೊವಾಕ್ ಜಾಕೋವಿಕ್ 2ನೇ ಸ್ಥಾನ ಪಡ್ಕೊಳ್ತಾರೆ, ಇವರು ಸರ್ಬಿಯಾ ದೇಶದವರು. ನೊವಾಕ್ ಜಾಕೋವಿಕ್ ಥರ್ಡ್ ಪ್ಲೇಸ್ ಅಲ್ಲಿ ಅಲೆಕ್ಸಾಂಡರ್ ಝೊರೆವ್ ಜರ್ಮನಿಯ ಅಲೆಕ್ಸಾಂಡರ್ ಝೊರೆವ್ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ರಫೇಲ್ ನಡಾಲ್ ಸೊ 4ನೇ ಸ್ಥಾನದಲ್ಲಿ ಸ್ಪೇನ್ ನ ರಫೇಲ್ ನಡಾಲ್ ಇದ್ದಾರೆ. ಸೊ WTA ರ್ಯಾಂಕಿಂಗ್ ಮಹಿಳೆಯರು ತಗೊಂಡ್ರೆ ಅಂದ್ರೆ ವುಮೆನ್ಸ್ ರ್ಯಾಂಕಿಂಗ್, ವುಮೆನ್ಸ್ ಟೆನಿಸ್ ಅಸೋಸಿಯೇಷನ್ ಅಂತ ಏನ್ ಕರೀತಾರ, ಈ ಒಂದು ರ್ಯಾಂಕಿಂಗ್ ಅಲ್ಲಿ ವುಮೆನ್ಸ್ ಅಲ್ಲಿ
ಟೆನ್ನಿಸ್ ಪ್ಲೇಯರ್ಸ್ ವುಮೆನ್ಸ್ ಯಾರು ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಟಾಪ್ 3 ಅಲ್ಲಿ ಅಂದ್ರೆ ಆಶ್ಲೆ ಬಾರ್ಟಿ ಆಸ್ಟ್ರೇಲಿಯಾ ದೇಶದವರು, ಆರ್ಯನಾ ಸಬಲೆಂಕಾ, ಸೊ ಬಾರ್ಬೋರಾ ಕ್ರೆಜಿಕೋವಾ, ಸೊ ಜೆಕ್ ಗಣರಾಜ್ಯದವರು ಇವರು. ಸೊ ಇವ್ರು ಮೂರು ಟಾಪ್ 3 WTA ರ್ಯಾಂಕಿಂಗ್ ಅಲ್ಲಿ ಬರ್ತಾರೆ. ಸೊ ಇತ್ತೀಚೆಗೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ನಡೀತು 2022ರಲ್ಲಿ 4 ಗ್ರಾಂಡ್ ಸ್ಲಾಮ್ ನಲ್ಲಿ ವರ್ಷದ ಮೊದಲ ಗ್ರಾಂಡ್ ಸ್ಲಾಮ್ ಇದು ಆಸ್ಟ್ರೇಲಿಯನ್ ಓಪನ್. ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಸೊ ಈ ವರ್ಷದ ಸಿಂಗಲ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಪುರುಷರ ಸಿಂಗಲ್ಸ್ ಅಲ್ಲಿ ಆಸ್ಟ್ರೇಲಿಯನ್ ಓಪನ್ 2022 ಪುರುಷರ ಸಿಂಗಲ್ಸ್ ಅಲ್ಲಿ ರಫೇಲ್ ನಡಾಲ್ ಗ್ರಾಂಡ್ ಸ್ಲಾಮ್ ಗೆದ್ದಿದ್ದಾರೆ, ಸ್ಪೇನ್ ದೇಶದವರು. ಮಹಿಳೆಯರ ಸಿಂಗಲ್ಸ್ ಅಲ್ಲಿ ಆಶ್ಲೆ ಬಾರ್ಟಿ ಆಸ್ಟ್ರೇಲಿಯಾ ದೇಶದವರು ಈ ಒಂದು ಗ್ರಾಂಡ್ ಸ್ಲಾಮ್ ಗೆದ್ಕೊಂಡಿದ್ದಾರೆ. ಕ್ವಶನ್ ನಂಬರ್ 8, ಭಾರತದಲ್ಲಿ 40 ವರ್ಷಗಳ ನಂತರ ಅಂದ್ರೆ 2023ರಲ್ಲಿ ಯಾವ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಅಥವಾ ಟೂರ್ನಿಮೆಂಟ್ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ? ಸೊ ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್, ವಿಶ್ವಕಪ್ ಕ್ರಿಕೆಟ್, ಸೊ ಒಲಿಂಪಿಕ್ಸ್. ಆನ್ಸರ್ ಈಸ್ ಒಲಿಂಪಿಕ್ಸ್. ಸೊ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಸೊ IOC ಅಂತ ಕರೀತೀವಲ್ಲ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯು ತನ್ನ ಅಂದ್ರೆ ಪ್ರತಿ ವರ್ಷ ಒಂದೊಂದು ಸ್ಥಳದಲ್ಲಿ ಸಭೆ ನಡೆಸ್ತಾ ಹೋಗುತ್ತೆ. 2023 ನೆಕ್ಸ್ಟ್ ಇಯರ್ ಅಲ್ಲಿ ಒಂದು ಸಭೆಯನ್ನು ಭಾರತದ ಮುಂಬೈ ನಗರದಲ್ಲಿ ನಡೆಸಬೇಕಂತ ಉದ್ದೇಶಿಸಲಾಗಿದೆ. ಸೊ ಆಫ್ಟರ್ 40 ಇಯರ್ಸ್ 40 ವರ್ಷಗಳ ನಂತರ ಭಾರತಕ್ಕೆ ಈ ಒಂದು ಸಭೆಯ ಸ್ಥಾನಮಾನ ಅಥವಾ ಹಕ್ಕು ಪಡ್ಕೊಂಡಿದೆ ಭಾರತ. ಸೊ 1983 ಫಸ್ಟ್ ಟೈಮ್ ಇದು ಸಭೆ ನಡೆಸಿತ್ತು. ಅದು ಬಿಟ್ಟರೆ 40 ವರ್ಷಗಳ ನಂತರ 2023ರಲ್ಲಿ ಒಲಿಂಪಿಕ್ ಸಮಿತಿಯ ಒಂದು ಸಭೆ ನಡೆಸಲು ಭಾರತದಲ್ಲಿ ಉದ್ದೇಶವಾಗಿದೆ. ಸೊ ಹಂಗಾಗಿ ಇದು ಇಶ್ಯೂ ಅಲ್ಲಿದೆ. ಒಲಿಂಪಿಕ್ಸ್ ನಿಯಮಗಳಲ್ಲಿ ಆಗಬೇಕಾಗಿರುವ ಬದಲಾವಣೆಗಳು, IOC ಸದಸ್ಯರ ಆಯ್ಕೆ, ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯ ಅಂದ್ರೆ ಒಂದೊಂದು ದೇಶ 4 ವರ್ಷಗಳು ಒಂದ್ಸರಿ ಒಲಿಂಪಿಕ್ ಕ್ರೀಡಾಕೂಟ ನಡೀತಾ ಹೋಗುತ್ತೆ. ಸೊ ಈ ತರ ನೆಕ್ಸ್ಟ್ ಇವೆಂಟ್ ಎಲ್ಲಿ ನಡಿಬೇಕು ಅಂತಕ್ಕಂಥ ಒಂದು ಡಿಸೈಡ್ ಮಾಡಬೇಕು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂದ್ರೆ ಇಷ್ಟು ಚರ್ಚೆ ಮಾಡ್ಲಿಕ್ಕೋಸ್ಕರ ಒಂದೊಂದು ಪ್ಲೇಸ್ ಸಭೆ ನಡೀತಾ ಹೋಗುತ್ತೆ. ಆ ಒಂದು ಸಭೆ ನೆಕ್ಸ್ಟ್ ಇಯರ್ ಮುಂಬೈಲಿ ನಡೀತಾ ಹೋಗುತ್ತೆ. ಅದು ಇಶ್ಯೂ ಆಗಿದೆ. ಇದ್ರ ಜೊತೆಗೆ ನಾವು ಒಲಿಂಪಿಕ್ಸ್ ಬಗ್ಗೆ ನೋಡ್ತಾ ಹೋದ್ರೆ ನಾವು ಬೇಸಿಗೆ ಕಾಲದ ಒಲಿಂಪಿಕ್ಸ್ ಇತ್ತೀಚೆಗೆ ಸಮ್ಮರ್ ಒಲಿಂಪಿಕ್ಸ್ 2020ರಲ್ಲಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೀತು. ಸೊ 2024 ನೆಕ್ಸ್ಟ್ ಅಂದ್ರೆ 4 ವರ್ಷಗಳ ನಂತರ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. 2028ರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ ಅಲ್ಲಿ ನಡೆಯುತ್ತೆ. 2037ರಲ್ಲಿ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ನಗರದಲ್ಲಿ ನಡೆಯುತ್ತೆ. ಸೊ ಚಳಿಗಾಲದ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ 2027ರಲ್ಲಿ ಈ ವರ್ಷ ಚೀನಾದ ಬೀಜಿಂಗ್ ಅಲ್ಲಿ ನಡೀತು. ಸೊ ನೆಕ್ಸ್ಟ್ ಇಯರ್ 2026ರಲ್ಲಿ ಇಟಲಿಯಲ್ಲಿ ನಡೀತಾ, ಇಟಲಿಯ ಮಿಲಾನ್ ನಗರದಲ್ಲಿ ನಡೀತಾ ಹೋಗುತ್ತೆ. ಸೊ ಈ ತರ ಇದ್ರ ಜೊತೆಗೆ IOC ಬಗ್ಗೆ ಮಾತಾಡಿದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಹೇಳ್ಬಿಟ್ಟು ಸೊ 1894 ಸ್ಥಾಪನೆ ಆಗುತ್ತೆ. ಸ್ವಿಟ್ಜರ್ಲೆಂಡ್ ನ ಲಾಸನ್ನಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಇದೆ. ಕ್ವಶನ್ ನಂಬರ್ 9, ಸ್ಪಿನ್ ಮಾಂತ್ರಿಕ, ಕ್ರಿಕೆಟ್ ಲೆಜೆಂಡ್ ಹಾಗೂ ಸರ್ವಕಾಲಿಕ ಶ್ರೇಷ್ಠ ಲೆಗ್ ಸ್ಪಿನ್ನರ್ ಶೇನ್ ವಾರ್ನ್ ಇತ್ತೀಚೆಗೆ ನಿಧನರಾಗಿದ್ದು ಇವರು ಯಾವ ದೇಶದ ಕ್ರಿಕೆಟ್ ಆಟಗಾರರಾಗಿದ್ದಾರೆ? ಇಂಗ್ಲೆಂಡ್, ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಫ್ರೆಂಡ್ಸ್ ಆನ್ಸರ್ ಇಸ್ ಆಸ್ಟ್ರೇಲಿಯಾ. ಸೊ ಸ್ಪಿನ್ ಮಾಂತ್ರಿಕ ಹಾಗೂ ಸರ್ವಕಾಲಿಕ ಶ್ರೇಷ್ಠ ಲೆಗ್ ಸ್ಪಿನ್ನರ್, ಸೊ ಆಲ್ ಟೈಮ್ ಲೆಗ್ ಸ್ಪಿನ್ನರ್, ಸೊ ಆಲ್ ಟೈಮ್ ಅಚೀವರ್ ಲೆಗ್ ಸ್ಪಿನ್ನರ್ ಅಂತ ಏನ್ಕಂತೀವಲ್ಲ, ಆಸ್ಟ್ರೇಲಿಯಾದ ಶೇನ್ ವಾರ್ನ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಸೊ ಹಾಗಾಗಿ ತುಂಬಾ ಇಶ್ಯೂ ಅಲ್ಲಿದ್ದಾರೆ. ಸೊ 1997ರಲ್ಲಿ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದಂತ ಈ ಒಂದು ಟೆಸ್ಟ್ ಕ್ರಿಕೆಟ್ ಗಳಲ್ಲಿ ಮೊದಲ ಪಂದ್ಯದಲ್ಲಿ ಪದಾರ್ಪಣೆ ಮಾಡ್ತಾರೆ. ಸೊ ಆಸ್ಟ್ರೇಲಿಯಾದ ಪರವಾಗಿ ಒಟ್ಟು 145 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ. ಒಟ್ಟು 708 ವಿಕೆಟ್ ಗಳನ್ನು ಟೆಸ್ಟ್ ಪಂದ್ಯದಲ್ಲಿ ಪಡೆಯೋದ್ರ ಮೂಲಕ ವಿಶ್ವದ 2ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳನ್ನು ಪಡೆಯೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸೊ ಮೊದಲನೇ ಸ್ಥಾನ ನಾವು ನೋಡ್ತಾ ಹೋದ್ರೆ ಮುತ್ತಯ್ಯ ಮುರಳೀಧರನ್ ಅಂತ ಹೇಳ್ಬಿಟ್ಟು ಶ್ರೀಲಂಕಾದ ಒಬ್ಬ ಕ್ರಿಕೆಟ್ ಪ್ಲೇಯರ್ ಮುತ್ತಯ್ಯ ಮುರಳೀಧರನ್ ಮೊದಲನೇ ಸ್ಥಾನದಲ್ಲಿದ್ದಾರೆ. ಒಟ್ಟು 800 ವಿಕೆಟ್ ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಭಾರತಕ್ಕೆ ಬಂದ್ರೆ ಭಾರತದ ಅನಿಲ್ ಕುಂಬ್ಳೆ ಅವರು, ಭಾರತದ ಲೆಗ್ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು 619 ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಇತ್ತೀಚೆಗೆ ಶೇನ್ ವಾರ್ನ್ ಅವರ ಒಂದು ಆತ್ಮಚರಿತ್ರೆ ಆಟೋ ಬಯೋಗ್ರಫಿ ತುಂಬಾ ಇಶ್ಯೂ ಆಗಿತ್ತು, ಸುದ್ದಿಯಲ್ಲಿತ್ತು. ನೋ ಸ್ಪಿನ್ ಅಂತ ಹೇಳ್ಬಿಟ್ಟು. ಸೊ ನೋ ಸ್ಪಿನ್ ಅಂತಕ್ಕಂಥ ಆತ್ಮಚರಿತ್ರೆ ಯಾರ್ದು ಅಂತ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ ಅಲ್ಲಿ. ಶೇನ್ ವಾರ್ನ್ ಅವರ ಆತ್ಮಚರಿತ್ರೆ ಅಥವಾ ಆಟೋ ಬಯೋಗ್ರಫಿ ನೋ ಸ್ಪಿನ್ ಆಗುತ್ತೆ. ಇದನ್ನ ಬರೆದವರು ಶೇನ್ ವಾರ್ನ್ ಮತ್ತೆ ಮಾರ್ಕ್ ನಿಕೋಲಸ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 10, ಭಾರತೀಯ ವಾಯುಸೇನೆಯ ಅಥವಾ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಆಯೋಜಿಸುವ ವಾಯುಶಕ್ತಿ ಸಮರಾಭ್ಯಾಸ, ಸೊ ಎಕ್ಸರ್ಸೈಸ್ ವಾಯುಶಕ್ತಿ ಎಂಬ ಯುದ್ಧಾಭ್ಯಾಸವು ಮಾರ್ಚ್ 7 2022ರಿಂದ ಯಾವ ಸ್ಥಳದಲ್ಲಿ ನಡೆಯಲಿದೆ? ದೆಹಲಿ, ಪುಣೆ, ಪೋಖ್ರಾನ್, ಬೆಂಗಳೂರು. ಫ್ರೆಂಡ್ಸ್ ಆನ್ಸರ್ ಇಸ್ ಪೋಖ್ರಾನ್. ಸೊ ಭಾರತದ ರಾಜಸ್ಥಾನದಲ್ಲಿರ್ತಕ್ಕಂಥ ಒಂದು ಸ್ಥಳ ಇದು ಪೋಖ್ರಾನ್ ಅಂತ ಹೇಳ್ಬಿಟ್ಟು. ಭಾರತೀಯ ವಾಯುಸೇನೆ ಪ್ರತಿ 3 ವರ್ಷಗಳಿಗೊಮ್ಮೆ ಆಯೋಜಿಸತಕ್ಕಂಥ ವಾಯುಶಕ್ತಿ ಸಮರಾಭ್ಯಾಸವನ್ನ ಇತ್ತೀಚೆಗೆ ಪೋಖ್ರಾನ್ ಸ್ಥಳದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಮಾರ್ಚ್ 7ನೇ ತಾರೀಕಿಂದ. ಸೊ ಹಾಗಾಗಿ ತುಂಬಾ ಇಶ್ಯೂ ಅಲ್ಲಿದೆ ಇದು. ಪೋಖ್ರಾನ್ ಅಂತಕ್ಕಂಥ ಒಂದು ಸ್ಥಳ ಅಂತಕ್ಕಂಥದ್ದು ಸೊ ಭಾರತದ ಕ್ಷಿಪಣಿಗಳನ್ನು 2 ಬಾರಿ ಭಾರತದ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಲಾಗುತ್ತೆ, ಮಿಸೈಲ್ಸ್ ಅನ್ನ. ಸೊ ಹಂಗಾಗಿ ಇಶ್ಯೂ ಅಲ್ಲಿದೆ ಇದು.
ಯಾವುದಂತ ನಾವು ನೋಡ್ತಾ ಹೋದ್ರೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಾಯುಶಕ್ತಿ ಸಮರಾಭ್ಯಾಸದಲ್ಲಿ ಸೊ ರಫೇಲ್ ಆಗಿರ್ಬೋದು, ಸ್ಪೇನ್ ನ ಏನು ಫ್ರಾನ್ಸ್ ನ ರಫೇಲ್ ಯುದ್ಧ ವಿಮಾನ ಆಗಿರ್ಬೋದು, ಅಮೆರಿಕದ ಅಪಾಚೆ, ಸೊ ರಷ್ಯಾದ ಸುಕೋಯಿ ಸೇರಿದಂತೆ ಒಟ್ಟು 148 ಯುದ್ಧ ವಿಮಾನ ಅಥವಾ ಹೆಲಿಕಾಪ್ಟರ್ಗಳು ಈ ಒಂದು ವಾಯುಶಕ್ತಿ ಸಮರಾಭ್ಯಾಸದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ಪೋಖ್ರಾನ್ 1 ಮತ್ತೆ ಪೋಖ್ರಾನ್ 2 ಅಂತಕ್ಕಂಥ ಎರಡು ಮಿಸೈಲ್ ಟೆಸ್ಟಿಂಗ್ ಅಂತಕ್ಕಂಥ ನಡೀತಾ ಹೋಗುತ್ತೆ, ಅಥವಾ ಕ್ಷಿಪಣಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡು ಪರೀಕ್ಷೆಗಳು ಮಾಡ್ತಾ ಹೋಗ್ತಾರೆ. ಪೋಖ್ರಾನ್ 1 ಅಂತ ಕರಿತೀವಿ ಒಂದಕ್ಕೆ. ಸೊ 1974 ಅಲ್ಲಿ ಆಗುತ್ತಿದ್ದು, 1974 May 18 ಅಲ್ಲಿ ಆಗುತ್ತೆ. ಅದಕ್ಕೆ ಒಂದು ಟೈಟ್ಲ್ ಇರ್ತಾರೆ, ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ಬಿಟ್ಟು. ಸೊ ಎರಡನೇದು ಪೋಖ್ರಾನ್ 2 ಅಂತ ಆಗುತ್ತೆ. ಅದು 1998 May 11 to 13 May 11ರಿಂದ 13ವರೆಗೂ ನಡೀತೆ. ಇದಕ್ಕೆ ಒಂದು ಟೈಟ್ಲ್ ಇರ್ತಾರೆ, ಆಪರೇಷನ್ ಶಕ್ತಿ ಅಂತ ಹೇಳ್ಬಿಟ್ಟು. ಸೊ ಪೋಖ್ರಾನ್ 1ಗೆ ಸ್ಮೈಲಿಂಗ್ ಬುದ್ಧ ಅಂತ 1974. ಸೊ ಪೋಖ್ರಾನ್ 2ಗೆ ಆಪರೇಷನ್ ಶಕ್ತಿ ಅಂತ ಹೇಳ್ಬಿಟ್ಟು. ಸೊ 1998 May 11 to 13. ಸೊ ಇದ್ರ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ May 11 ಅನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಸೊ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಹೇಳ್ಬಿಟ್ಟು May 11 ಅಂತೆ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೀವಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ದಿನದ ವಿಡಿಯೋ ಮುಕ್ತವಾಯಿತು. ಸೊ ನಾಳೆ ಮತ್ತೆ ಭೇಟಿಯಾಗೋಣ. ಸೊ ಅದಕ್ಕಿಂತ ಮುಂಚೆ ಅಮೋಘ ವರ್ಷ ಸಂಸ್ಥೆ ವತಿಯಿಂದ ಹೊಸ KS PDO ತರಗತಿಗಳು ಇದೇ ಮಾರ್ಚ್ 6ರಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ತಪ್ಪದೆ ನಾಳೆ 10 ಗಂಟೆಗೆ, ಸೊ ಮಾರ್ಚ್ 6 10 ಗಂಟೆಗೆ ಉಚಿತ ಕಾರ್ಯಾಗಾರ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ದಾಖಲಾತಿಗಳು ಸಹ ಪ್ರಾರಂಭ ಆಗಿದೆ. ತಪ್ಪದೆ ಈ ಒಂದು ಅವಕಾಶವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಕೇಳಿದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಬಟನ್ ಅಂತ ತಪ್ಪದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.